BSY ಅಭಿಮಾನೋತ್ಸವವನ್ನು ಆಚರಿಸೋದಕ್ಕೆ ಸಕಲ ರೀತಿಯಲ್ಲೂ ಸಜ್ಜಾಗಿದೆ, ಸಂಭ್ರಮಾಚರಣೆ ಮನೆ ಮಾಡಿದೆ. ಚಿತ್ರದುರ್ಗವನ್ನ ಯಡಿಯೂರಪ್ಪನವರು ಪುರಪ್ರವೇಶ ಮಾಡಿದ್ದಾರೆ. ಏನೇನೆಲ್ಲ ಆಗ್ತಾ ಇದೆ ನೋಡ್ಕೊಂಡು ಬರೋಣ ಬನ್ನಿ. ಕೋಟೆನಾಡು ಚಿತ್ರದುರ್ಗದಲ್ಲಿ ನಾಳೆ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ. ಸಕಲ ರೀತಿಯಲ್ಲೂ ಬಿಜೆಪಿ ಪಾಳೆಯ ಎಲ್ಲ ರೀತಿಯಲ್ಲೂ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೆ. ಬಹಳ ವಿಜೃಂಭಣೆಯಿಂದ ಯಡಿಯೂರಪ್ಪನವರ 5 ದಶಕಗಳ ರಾಜಕೀಯ ಜೀವನವನ್ನು ಸಂಭ್ರಮಿಸುವಂತಹ ಒಂದು ಕ್ಷಣ. ಮುಂದಿನ ಯುವ ಪೀಳಿಗೆಗೆ ಯಡಿಯೂರಪ್ಪನವರು ಈ ರಾಜ್ಯಕ್ಕೆ ಏನೇನೆಲ್ಲ ಕೊಡುಗೆಯಾಗಿ ಕೊಟ್ಟಿದ್ದಾರೆ, ನಾಡು ಕಂಡಂತಹ ಮುಖ್ಯಮಂತ್ರಿಗಳಲ್ಲಿ ಸರ್ವಶ್ರೇಷ್ಠರ ಸಾಲಿನಲ್ಲಿ ನಿಲ್ಲುವಂಥವರಲ್ಲಿ ಒಬ್ಬರು ಯಡಿಯೂರಪ್ಪನವರು. ಹೀಗಾಗಿ ಅವರ 50 ವರ್ಷಗಳ ಸುದೀರ್ಘವಾದಂತಹ ರಾಜಕಾರಣ ಜೀವನ, ಇದನ್ನು ಸಂಭ್ರಮಿಸೋದಕ್ಕೆ ಕೋಟೆನಾಡು ಚಿತ್ರದುರ್ಗದಲ್ಲಿ BSY ಅಭಿಮಾನೋತ್ಸವ ಕಾರ್ಯಕ್ರಮ ನಾಳೆ ನಡೀತಾ ಇದೆ. ಕಾರ್ಯಕ್ರಮ ಇವತ್ತು ಯಡಿಯೂರಪ್ಪನವರನ್ನ ಬಹಳ ವಿಜೃಂಭಣೆಯಿಂದ ಭವ್ಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಪುರಪ್ರವೇಶ ಆಗುತ್ತಾ ಇದೆ ಯಡಿಯೂರಪ್ಪನವರದ್ದು. ತಾವು ನೋಡ್ತಾ ಇದ್ದೀರ ನಮ್ಮ ಸ್ಕ್ರೀನ್ನಲ್ಲಿ. ಎಸ್, ಯಡಿಯೂರಪ್ಪನವರು ಇಳಿದಿದ್ದಾರೆ ಚಿತ್ರದುರ್ಗದಲ್ಲಿ. ಚಿತ್ರದುರ್ಗದ ಪುರಪ್ರವೇಶ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು. ಅವರ ಸುದೀರ್ಘ 5 ದಶಕಗಳ ರಾಜಕಾರಣ ಜೀವನವನ್ನ ಸಂಭ್ರಮಿಸುವಂತಹ ಅಭಿಮಾನೋತ್ಸವ ಕಾರ್ಯಕ್ರಮ. ಅವರಿಗೆ ಹೂಮಾಲೆಯನ್ನು ಹಾಕಿ ಪುಷ್ಪವೃಷ್ಟಿಯನ್ನ ಮಾಡಿ ಭವ್ಯವಾಗಿ ಸ್ವಾಗತಿಸ್ತಾ ಇದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಯಡಿಯೂರಪ್ಪನವರ ಪುರಪ್ರವೇಶ ಆಗುತ್ತಾ ಇದೆ. ಚಿತ್ರದುರ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ತಾವು ನೋಡಬಹುದು, ಎಲ್ಲ ಬಿಜೆಪಿಯ ನಾಯಕರುಗಳು ವೇದಿಕೆ ಮೇಲಿದ್ದಾರೆ. ಹಸಿರು ಶಾಲನ್ನು ಹೊದ್ದಿದ್ದಾರೆ. ಮುಂದೆ ನಿಂತಿರುವಂತಹ ಜನಸ್ತೋಮ, ಒಂದಷ್ಟು ಜನರ ಕೈಯಲ್ಲಿ ನೇಗಿಲು. ಯಾಕೆಂತಂದ್ರೆ ಯಡಿಯೂರಪ್ಪನವರು ರೈತ ಪರವಾಗಿ ಸದಾ ನೆನಪಿಸಿಕೊಳ್ಳುವಂತಹ ಹಲವಾರು ಯೋಜನೆಗಳನ್ನು ತಂದಿದ್ದಾರೆ. ಮುಖ್ಯಮಂತ್ರಿಗಳಾಗಿ ಅದ್ಭುತವಾದಂತಹ ಆಡಳಿತ ಕೊಟ್ಟಂತಹ ಒಂದು ಹಿರಿಮೆ ಯಡಿಯೂರಪ್ಪನವರದ್ದು. ಸುದೀರ್ಘ 5 ದಶಕಗಳ ರಾಜಕಾರಣ ಅಷ್ಟು ಸುಲಭದ ಹಾದಿ ಆಗಿರಲಿಲ್ಲ ಯಡಿಯೂರಪ್ಪನವರ ಹಾದಿ, ರಾಜಕಾರಣದ ಜೀವನ. ಹೀಗಾಗಿ ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ತೆರೆದಿಡುವಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ. ಯಡಿಯೂರಪ್ಪ ಅಭಿಮಾನೋತ್ಸವ 10 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ನಾಳೆ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನು ಮಾಡಿಕೊಂಡಿದೆ ಬಿಜೆಪಿ ಪಾಳೆಯ. ಇವತ್ತು ಕರ್ನಾಟಕದಲ್ಲಿ ಬಿಜೆಪಿ ಅಸ್ತಿತ್ವವನ್ನು ಕಂಡುಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣೀಭೂತರು ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ BS ಯಡಿಯೂರಪ್ಪನವರು. ಎಂತಹ ಪ್ರತಿಕೂಲವಾದಂತಹ ಸಂದರ್ಭ ಎದುರು ಬಂದರೂ ಕೂಡ ಅದನ್ನು ಅನುಕೂಲವಾದಂತಹ ಪರಿಸ್ಥಿತಿ ಮಾಡಿಕೊಂಡಂಥವರು ಯಡಿಯೂರಪ್ಪನವರು. ಅವರ ಅಧಿಕಾರವನ್ನು ಹಿಡಿದಾಗಲೆಲ್ಲ ಒಂದಲ್ಲ ಒಂದು ಸಮಸ್ಯೆ. ವೀಕ್ಷಕರ ಗಮನಕ್ಕೆ ತರ್ತೇನೆ, 2020 ಕೋವಿಡ್ ಸಂದರ್ಭ ಎಂತಹ ಒಂದು ಕೆಟ್ಟ ದಿನಗಳು ಆಗ ಅಂದರೆ ಯಡಿಯೂರಪ್ಪನವರು ಒಬ್ಬರೇ ನಿಂತು, ಕ್ಯಾಬಿನೆಟ್ ರಚನೆ ಆಗಿರಲಿಲ್ಲ ಅವಾಗಿನ್ನು, ಒಬ್ಬರೇ ನಿಂತು ಅಂಥ ಒಂದು ಸ್ಥಿತಿಯನ್ನು ಎದುರಿಸಿದರು ಯಡಿಯೂರಪ್ಪನವರು.
ಸುದೀರ್ಘವಾದಂಥ 5 ದಶಕಗಳ ರಾಜಕಾರಣ ಜೀವನ. ರಾಜಕೀಯಕ್ಕೆ ಬರೋದು ಅಧಿಕಾರ ನಡೆಸೋದಕ್ಕಲ್ಲ, ಅದು ಒಂದು ರೀತಿಯಾದಂತಹ ನಿರಂತರವಾದಂತಹ ಹೋರಾಟ, ಜನರೊಂದಿಗಿನ ಅವಿನಾಭಾವ ಸಂಬಂಧ ಅನ್ನುವಂಥದ್ದನ್ನು ಸಾಬೀತುಪಡಿಸಿದಂಥವರು ಯಡಿಯೂರಪ್ಪನವರು. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಯಡಿಯೂರಪ್ಪನವರ ಪುರಪ್ರವೇಶ ಆಗಿದೆ ಚಿತ್ರದುರ್ಗಕ್ಕೆ. ಬಿಜೆಪಿಯ ನಾಯಕರೆಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ವೇದಿಕೆ ಮೇಲೆ ಹಸಿರು ಶಾಲನ್ನು ಹಾಕಿದ್ದಾರೆ, ನೋಡಬಹುದು ತಾವು. ಯಡಿಯೂರಪ್ಪನವರು ವೇದಿಕೆ ಮೇಲೆ ಹೋಗ್ತಾ ಇದ್ದಾರೆ. ಭವ್ಯವಾಗಿ ಒಂದು ಮೆರವಣಿಗೆ ಮುಖಾಂತರ ಯಡಿಯೂರಪ್ಪನವರನ್ನ ಬರಮಾಡಿಕೊಳ್ತಾ ಇದ್ದಾರೆ ಚಿತ್ರದುರ್ಗದ ಜನ, ಬಿಜೆಪಿಯ ಕಾರ್ಯಕರ್ತರು. ನಾಳೆ ಅದ್ಭುತವಾದಂತಹ ಸಮಾವೇಶ, BSY ಅಭಿಮಾನೋತ್ಸವ. ಅಮಿತ್ ಶಾ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರ ಸುದೀರ್ಘ ರಾಜಕಾರಣದ ಜೀವನವನ್ನ ಸಂಭ್ರಮಿಸುವಂತಹ ಒಂದು ಕ್ಷಣ. ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಕುಗ್ಗದೆ ಛಲದಂಕ ಮಲ್ಲನ ರೀತಿ ಸೈಕಲ್ ತುಳಿದು ಪಕ್ಷವನ್ನು ಸಂಘಟಿಸಿ ಬಿಜೆಪಿಯನ್ನ, ಭಾರತೀಯ ಜನತಾ ಪಾರ್ಟಿಯನ್ನ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ತಂದಂತಹ ಧೀಮಂತ ನಾಯಕ, ಸದಾ ರೈತ ಪರವಾದಂತಹ ಕಾಳಜಿ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರದ್ದು. ಅಪ್ಪಟ ಹೋರಾಟಗಾರರು, ಅವರನ್ನು ಸಂಭ್ರಮಿಸ್ತಾ ಇದ್ದಾರೆ. ಇವರ ಅಧಿಕಾರದಲ್ಲಿದ್ದಾಗ ಎಂತೆಂಥ, ಎಲ್ಲರೂ ಈಗಲೂ ಸ್ಮರಿಸಿಕೊಳ್ಬೇಕು ಅಂಥ ಯೋಜನೆಗಳನ್ನು ಜಾರಿಗೆ ತಂದರು ಸರ್ಕಾರದ ವತಿಯಿಂದ. ಭಾಗ್ಯಲಕ್ಷ್ಮಿ ಯೋಜನೆ, ಆರ್ಥಿಕ ನೆರವನ್ನು ಕೊಡುವಂತಹ ಯೋಜನೆಗಳು, ರೈತ ಬಂಧು, ಬಡ್ಡಿ ರಹಿತ ಸಾಲ, ಜೊತೆಗೆ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಸೈಕಲ್, ಸಂಧ್ಯಾ ಸುರಕ್ಷಾ ಯೋಜನೆ, 65ಕ್ಕೂ ವರ್ಷ ಮೇಲ್ಪಟ್ಟಂತಹ ಹಿರಿಯರಿಗೆ ಮಾಸಿಕ ಪಿಂಚಣಿ, ಸಂಧ್ಯಾ ಸುರಕ್ಷಾ ಯೋಜನೆ, ಜೊತೆಗೆ ಆರೋಗ್ಯ ಕವಚ, 108 ಆಂಬ್ಯುಲೆನ್ಸ್ ಸರ್ವಿಸ್, ನೇಕಾರರು ಮೀನುಗಾರರ ಸಾಲ ಮನ್ನಾ, ರೈತ ಪರವಾಗಂತೂ ಅತ್ಯದ್ಭುತವಾದಂತಹ ಯೋಜನೆಗಳನ್ನು ತಂದಿದ್ದಾರೆ ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದಾಗ. ಇದರ ಜೊತೆಗೆ ಅತಿ ದೊಡ್ಡ ದಾಖಲೆ, ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿರುವಂತಹ ದಾಖಲೆ ಯಡಿಯೂರಪ್ಪನವರದ್ದು. ಈವರೆಗೂ 4 ಬಾರಿ ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ಮಾಡಿದ್ದಾರೆ ಯಡಿಯೂರಪ್ಪನವರು. ಕರ್ನಾಟಕ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿರುವಂತಹ ಹೆಗ್ಗಳಿಕೆ ಮಾನ್ಯ BS ಯಡಿಯೂರಪ್ಪನವರದ್ದು. ಎರಡು 2007, 2008, 2018, 2019 4 ಬಾರಿ ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ಮಾಡಿದ್ದಾರೆ. ದಾಖಲೆ. ಮುಖ್ಯಮಂತ್ರಿಗಳಾಗಿದ್ದಾಗ ಅಷ್ಟೇ ಜನಪರವಾದಂತಹ, ಬಡವರ ಪರವಾದಂತಹ, ರೈತ ಪರವಾದಂತಹ ಯೋಜನೆಗಳನ್ನು ತಂದು ಅದ್ಭುತವಾದಂತಹ ಆಡಳಿತ ಕೊಟ್ಟಂಥವರು ಯಡಿಯೂರಪ್ಪನವರು. ಹೀಗಾಗಿ ಅವರ ಸುದೀರ್ಘ ರಾಜಕಾರಣದ ಜೀವನವನ್ನ 50 ವರ್ಷ, 5 ದಶಕಗಳು ಅದನ್ನು ಸಂಭ್ರಮಿಸುವಂತಹ BSY ಅಭಿಮಾನೋತ್ಸವ ಕಾರ್ಯಕ್ರಮ. ಮಧ್ಯ ಕರ್ನಾಟಕ ಬಾರ್ಡರ್, ಕೋಟೆನಾಡು ಚಿತ್ರದುರ್ಗ, ಇಲ್ಲಿ ನಿಂತು ಈ ಒಂದು ಸಮಾವೇಶವನ್ನು ಮಾಡಿ ಇಡೀ ಕರ್ನಾಟಕಕ್ಕೆ ಒಂದು ಸಂದೇಶವನ್ನು ಕೊಡುವಂತಹ ಕೆಲಸಕ್ಕೆ
ರಾಜ್ಯ ಬಿಜೆಪಿ ಪಾಳೆಯ ಸಜ್ಜಾಗ್ತಾ ಇದೆಯಾ ಅನ್ನುವಂಥ ಚರ್ಚೆಗಳು ಈ ಮಧ್ಯೆ. ಯಾಕೆಂತಂದ್ರೆ ಯಡಿಯೂರಪ್ಪನವರು ವಿಪಕ್ಷ ನಾಯಕ ಸ್ಥಾನಕ್ಕೆ ಒಂದು ಘನತೆ ತಂದಂಥ ಹೆಗ್ಗಳಿಕೆ ಅವರದ್ದು. ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಒಂದು ಘನತೆ ತಂದಂತಹ ಹೆಗ್ಗಳಿಕೆಯೂ ಕೂಡ ಯಡಿಯೂರಪ್ಪನವರಿಗಿದೆ. ಅವರೇನಾದರೂ ಸದನದಲ್ಲಿ ಗುಡುಗಿದ್ರೆ, ಅಂದರೆ ಆಡಳಿತ ಪಕ್ಷದ ವಿರುದ್ಧವಾಗಿ ಧ್ವನಿ ಎತ್ತಿದ್ರೆ ಇಡೀ ಸದನವೇ ನಡಗುತ್ತಾ ಇತ್ತು. ಆ ಥರದ ಅವರಿಗಿರುವಂಥ ಅನ್ವರ್ಥನಾಮ ರಾಜಾಹುಲಿ, ಹುಲಿಯ ರೀತಿಯಲ್ಲಿ ಒಂದು ಆರ್ಭಟ ಯಡಿಯೂರಪ್ಪನವರದ್ದು. ರಾಜಾಹುಲಿ BS ಯಡಿಯೂರಪ್ಪ ಅನ್ನುವಂಥದ್ದು ಅವರಿಗಿರುವಂಥ ಅನ್ವರ್ಥನಾಮ. ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ನಿಂತು ಆಡಳಿತ ಪಕ್ಷದ ವಿರುದ್ಧ ಧ್ವನಿ ಎತ್ತಿದ್ರೆ ಇಡೀ ಸದನವೇ ನಡಗುತ್ತಾ ಇತ್ತು. ಅಂತ ಗಟ್ಟಿ ಧ್ವನಿ, ಜನಪರವಾದಂತಹ ಧ್ವನಿ, ಬಡವರ ಪರವಾದಂತಹ ಧ್ವನಿ, ರೈತ ಪರವಾದಂತಹ ಧ್ವನಿ ಯಡಿಯೂರಪ್ಪನವರದ್ದು. ಸಾವಿರದ 1970 ಆಸುಪಾಸಿನಲ್ಲಿ ಶಿಕಾರಿಪುರ ಪುರಸಭಾ ಅಧ್ಯಕ್ಷರಾಗಿ ಇವರು ತಮ್ಮ ಸಾಮಾಜಿಕ ಜೀವನವನ್ನು ಆರಂಭ ಮಾಡ್ತಾರೆ. ಅಲ್ಲಿಂದ ಹುಟ್ಟು ಹೋರಾಟ ಇವರದ್ದು. ಅದಾದ ಮೇಲೂ ಮಾರಣಾಂತಿಕ ಹಲ್ಲೆ ಆಗುತ್ತೆ ಇವರ ಮೇಲೆ. ಎಂತೆಂಥ ಕಠಿಣ ಸಂದರ್ಭಗಳು ಯಾರು ಬಂದರೂ ಕೂಡ ಜಗ್ಗಲಿಲ್ಲ, ಬಗ್ಗಲಿಲ್ಲ, ಎಲ್ಲವನ್ನೂ ಕೂಡ ಎದುರಿಸಿಕೊಂಡು ಸುದೀರ್ಘ 5 ದಶಕಗಳ ರಾಜಕಾರಣವನ್ನ ಮಾಡಿದಂಥವರು BS ಯಡಿಯೂರಪ್ಪನವರು. BS ಯಡಿಯೂರಪ್ಪನವರ BSY ಅಭಿಮಾನೋತ್ಸವ ಕಾರ್ಯಕ್ರಮ ನಾಳೆ ಚಿತ್ರದುರ್ಗದಲ್ಲಿ ಆಗ್ತಾ ಇರುವಂಥದ್ದು. ಮಂಡ್ಯದ ಬೂಕನಕೆರೆಯ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿ ಶಿವಮೊಗ್ಗದ ಶಿಕಾರಿಪುರವನ್ನು ಕರ್ಮಭೂಮಿಯನ್ನಾಗಿಸಿಕೊಂಡು ಇವತ್ತು ರಾಜ್ಯದಲ್ಲಿ ಅಸ್ತಿತ್ವವನ್ನೇನಾದರೂ BJP ಕಂಡುಕೊಂಡಿದೆ ಅಂತ ಹೇಳಿದ್ರೆ, ಸೈಕಲ್ ತುಳಿದು ಪಕ್ಷವನ್ನು ಸಂಘಟಿಸಿ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥವರು, ಸದಾ ಬಡವರ ಪರವಾಗಿ, ರೈತ ಪರವಾಗಿ ಧ್ವನಿಯನ್ನು ಎತ್ತಿ ಎಲ್ಲರೂ ಕೂಡ ಸದಾಕಾಲದಲ್ಲಿ ನೆನೆಸ್ಕೊಳ್ಳುವಂತಹ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಂಥವರು, ಸುದೀರ್ಘವಾದಂಥ 5 ದಶಕಗಳು 50 ವರ್ಷಗಳ ರಾಜಕಾರಣ ಮಾಡಿಕೊಂಡು ಬಂದಿರುವಂತಹ ಮಾನ್ಯ BS ಯಡಿಯೂರಪ್ಪನವರು, ರಾಜ್ಯ ಕಂಡಂತಹ ಸರ್ವಶ್ರೇಷ್ಠ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ನಿಲ್ಲುವಂಥವರು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ BS ಯಡಿಯೂರಪ್ಪನವರನ್ನು ಸಂಭ್ರಮಿಸುವಂತಹ ಒಂದು ಸಂದರ್ಭ. ನಾಳೆ ಕೋಟೆನಾಡು ಚಿತ್ರದುರ್ಗದಲ್ಲಿ BSY ಅಭಿಮಾನೋತ್ಸವ ನಡೀತಾ ಇರುವಂಥದ್ದು. ಹೀಗಾಗಿ ಇದರ ಮಧ್ಯೆ ರಾಜ್ಯ BJP ಪುಟಿದೇಳತ್ತಾ ಈ ಒಂದು ಲೆಕ್ಕಾಚಾರದಲ್ಲಿ ಇಂಥ ಒಂದು 10 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ಸಮಾವೇಶವನ್ನು ನಡೆಸಿ ಎಲ್ಲರನ್ನ ಮತ್ತೆ ಒಗ್ಗೂಡಿಸಿ ಪಕ್ಷವನ್ನು ಸಂಘಟಿಸುವಂತಹ ಕೆಲಸಕ್ಕೆ ನಾಂದಿ ಹಾಡಿ ಮತ್ತೊಮ್ಮೆ 2028ರ ಚುನಾವಣೆಯಲ್ಲಿ BJP ಏನಾದರೂ ಕಾಂಗ್ರೆಸ್ ಅನ್ನು ಸೋಲಿಸಿ ಅಧಿಕಾರಕ್ಕೆ ಬರುವಂತಹ ರಣತಂತ್ರವನ್ನು ಈ ಒಂದು ಸಮಾವೇಶದ ಮುಖಾಂತರ ಮಾಡ್ತಾ ಇದ್ದಾರಾ ಅನ್ನುವಂಥ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗ್ತೇನೆ. ನನ್ನೊಂದಿಗೆ ವಿಶೇಷ ಅತಿಥಿಗಳಿದ್ದಾರೆ. JDS ವಕ್ತಾರರಾದಂಥ ರಿಷಿಕ್ ಗೌಡ ಅವರು, ಕಾಂಗ್ರೆಸ್ ವಕ್ತಾರರಾದಂಥ ಬಾಲಕೃಷ್ಣ ಯಾದವ್ ಅವರು. ಇಬ್ಬರಿಗೂ ಕೂಡ ನಮಸ್ಕಾರ. ಕಾರ್ಯಕ್ರಮಕ್ಕೆ ಚರ್ಚೆಗೆ ಆತ್ಮೀಯ ಸ್ವಾಗತ. ನಮಸ್ತೆ. ಆಲ್ಸೋ BJP ವಕ್ತಾರರಾದಂತಹ ಸಿದ್ದನಗೌಡರವರು ಝೂಮ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ, ತಮಗೂ ಕೂಡ ಸ್ವಾಗತ ಸರ್. ಎಸ್, ಐ ಸ್ಟಾರ್ಟ್ ವಿತ್ ಸಿದ್ದನಗೌಡರೇ ಹೇಳಬೇಕು. ಯಡಿಯೂರಪ್ಪನವರನ್ನ ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಸಂಭ್ರಮಿಸಲೇಬೇಕು. ಮುಂದಿನ ಪೀಳಿಗೆಗೆ, ಯುವಕರಿಗೆ ತಿಳಿಸಬೇಕಾಗತ್ತೆ ಅವರ ಹಾದಿ ಹೇಗಿತ್ತು, ಅವರ ಸಾಧನೆಗಳು ಏನೇನು ಅನ್ನುವಂಥದ್ದು. ಅಂಥ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮ. ತಮ್ಮ ಫಸ್ಟ್ ರಿಯಾಕ್ಷನ್ ಸರ್. ಭಾರತೀಯ ಜನತಾ ಪಾರ್ಟಿ ಇವತ್ತು ಭಾರತ ದೇಶದ ದಕ್ಷಿಣ ಭಾಗದ ಹೆಬ್ಬಾಗಿಲು ಅಂತಂದ್ರೆ ಅದು ಕರ್ನಾಟಕ. ಈ ಕರ್ನಾಟಕದೊಳಗಡೆ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರವನ್ನ ತೆಗೆದುಕೊಂಡು ಬರುವುದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಗೆ ಬಹಳಷ್ಟು ಗಟ್ಟಿಯಾಗಿರ್ತಕ್ಕಂಥ ನೆಲೆಯನ್ನ ಕೇವಲ ಪಕ್ಷಕ್ಕೆ ಮಾತ್ರ ಕೊಡ್ಲಾರ್ದೆ, ಪಕ್ಷಕ್ಕೂ ಮೊದಲನೇ ಆದ್ಯತೆ, ಅದಾದ ನಂತರ ದೀನ ದಲಿತರ, ಬಡವರ ಮತ್ತು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಗೌರವಗಳು, ಸರ್ಕಾರದ ಧನ ಸಹಾಯಗಳು, ಸರ್ಕಾರದ ಸಹಕಾರ ಸಿಗ್ಬೇಕಂತಕ್ಕಂಥ ಮಹತ್ವಾಕಾಂಕ್ಷೆಯೊಂದಿಗೆ ಕೃಷಿಕರು, ದೀನದಲಿತರು, ಬಡವರು, ಎಲ್ಲ ಜಾತಿ ವರ್ಗಗಳಿಗೆ ಕೂಡ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿರ್ತಕ್ಕಂಥವ್ರು BS ಯಡಿಯೂರಪ್ಪನವರು. ಈಗಿನ ಯುವ ಜನಾಂಗಕ್ಕೆ, ಇವತ್ತು ಏನ್ ಜಂಜಿ ಅಂತ ಹೇಳಿ ಕರಿತಾ ಇದ್ದೇವೆ, ಆ ಯುವ ಜನಾಂಗಕ್ಕೆ
ಒಂದು ಸುದೀರ್ಘವಾಗಿರ್ತಕ್ಕಂತ ಒಬ್ಬ ರಾಜಕೀಯ ಹೋರಾಟಗಾರ, ಒಬ್ಬ ಮುತ್ಸದ್ದಿಯ ಜೀವನ ಯಾವ ರೀತಿಯಾಗಿ ಬಂದಿರುತ್ತೆ ಅಂತಕ್ಕಂಥದನ್ನ ತಿಳಿಸುವಂತ ನಿಟ್ಟಿನೊಳಗಡೆ ಇವತ್ತು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇಡೀ ಸಮಸ್ತ ಕರ್ನಾಟಕದ ಎಲ್ಲ ಜನತೆ ಮತ್ತು ಎಲ್ಲ ಪರಮ ಪೂಜ್ಯರ ನೇತೃತ್ವದೊಳಗಡೆ ಏನು ಸುದೀರ್ಘ 50 ವರ್ಷಗಳ ಕಾಲ ಏನೋ ಒಂದು ರಾಜಕೀಯ ಜೀವನವನ್ನ BS ಯಡಿಯೂರಪ್ಪನವರು ತೆಗೆದುಕೊಂಡು ಬಂದಿದ್ದಾರೋ ಅದನ್ನ ಅವರ ಅಭಿಮಾನಿಗಳು ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮತ್ತು ಮಠಾಧೀಶರು ಅನೇಕ ನಾಯಕರು ಸೇರಿ ಅವ್ರಿಗೊಂದು ಗೌರವವನ್ನ ಸಮರ್ಪಣೆ ಮಾಡ್ಬೇಕಂತಕ್ಕಂಥ ಒಂದು ಭಾವನೆಯಿಂದ ಇವತ್ತು ಪ್ರಾರಂಭ ಆಗಿದೆ. ಈಗಾಗಲೇ ಕೂಡ ತಮ್ಮ ವಾಹಿನಿ ಒಳಗಡೆ ಇರ್ಬೋದು, ಎಲ್ಲ ದೃಶ್ಯ ಮಾಧ್ಯಮದೊಳಗಡೆ ಇವತ್ತು ಏನು ಪುರ ಪ್ರವೇಶ ಕಲ್ಲಿನ ಕೋಟೆಯ ನಾಡು ಚಿತ್ರದುರ್ಗದ ಪುರ ಪ್ರವೇಶವನ್ನ ಈಗಾಗಲೇ ಪ್ರಾರಂಭ ಆಗಿದೆ. 6 ಗಂಟೆಗೆ ಶೋಭಾಯಾತ್ರೆ ಪ್ರಾರಂಭ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಕೂಡ ನಾವು ಕೇಳ್ತಾ ಇದ್ದೇವೆ. ಸರಿಸುಮಾರು 10,000ಕ್ಕಿಂತ ಹೆಚ್ಚು ಜನರು ಇವತ್ತು ಅದರೊಳಗಡೆ ಭಾಗಿಯಾಗಿರ್ತಕ್ಕಂಥದ್ದು. ಇದೊಂದು ಅಭಿಮಾನ ಉತ್ಸವ. ಅವರ ಯಾವ ರೀತಿಯಾಗಿ ಪ್ರೀತಿ, ಅವರ ಸಹಕಾರ, ಅವರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನವನ್ನ ಇವತ್ತು ನೋಡ್ಬೋದು. ಇದ್ರೊಳಗಡೆ ಈ ಧನಿವರಿಯದ BS ಯಡಿಯೂರಪ್ಪನವರಿಗೆ ಸರಿಸುಮಾರು 1,008 ಜನ ಮಹಿಳೆಯರು ಇವತ್ತು ಕುಂಭ ಮೇಳದೊಂದಿಗೆ ಪೂರ್ಣ ಕುಂಭದ ಸ್ವಾಗತವನ್ನ ಕೊಡ್ತಕ್ಕಂಥದ್ದು ಇರ್ಬೋದು. ಸಾವಿರಾರು ಜನ ರೈತ ನಾಯಕನಾಗಿ ಇವತ್ತು ಹೊರಹೊಮ್ಮಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ವಿವಿಧ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೆ ಎಲ್ಲ ಜಿಲ್ಲೆಯ ರೈತ ನಾಯಕರು ರೆಂಟಿಗಳನ್ನ ತೆಗೆದುಕೊಂಡು ಬಂದು ಇವತ್ತು ಅವರಿಗೆ ಸಮರ್ಪಣೆ ಮಾಡ್ತಕ್ಕಂಥ, ನಮ್ಮ ಭಾಗದ ಅಂದ್ರೆ ಕರ್ನಾಟಕ ರಾಜ್ಯದ ಒಬ್ಬ ಸಮರ್ಥ ರೈತ ನಾಯಕ ಅಂತಂದ್ರೆ ಅದು BS ಯಡಿಯೂರಪ್ಪನವರು ಅಂತಕ್ಕಂಥ ಒಂದು ಸಮರ್ಪಣೆಯನ್ನ ಅಂದ್ರೆ ರೆಂಟಿಗಳನ್ನ ಸಮರ್ಪಣೆ ಮಾಡ್ತಕ್ಕಂಥದ್ದು ಇರ್ಬೋದು. 10,000 ಜನ ಇವತ್ತು ಹಸಿರು ಶೆಲ್ಲೆಗಳನ್ನ ತಟ್ಕೊಂಡು ಅವರ ಜೊತೆ ಹೆಜ್ಜೆ ಹಾಕುವಂತ ಒಂದು ವ್ಯವಸ್ಥೆ ಈಗಾಗಲೇ ಪ್ರಾರಂಭ ಆಗಿದೆ. ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಅದರೊಳಗಡೆ ಎಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ.